ಗೌರಿಬಿದನೂರು ತಾಲೂಕಿನ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರಜಾ ಸಂಘರ್ಷ ಸಮಿತಿ ಸಂಘಟನೆಯ ವತಿಯಿಂದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದ್ರು. ಅನಿರ್ದಿಷ್ಟಾವಧಿ ಧರಣಿಯ ಅಂಗವಾಗಿ ರೈತರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ತಾಲೂಕು ಪಂಚಾಯಿತಿ ಆವರಣದಲ್ಲೇ ಅಡಿಗೆ ಮಾಡಿ ಊಟದ ವ್ಯವಸ್ಥೆ ಮಾಡಿಕೊಂಡು ಧರಣಿಯಲ್ಲಿ ಪಾಲ್ಗೊಂಡಿದ್ರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಪ್ರಜಾ ಸಂಘರ್ಷ ಸಮಿತಿಯ ಸಂಘಟನೆಯ ಜಿಲ್ಲಾಧ್ಯಕ್ಷ ಆರ್ ಎನ್ ರಾಜು ಮಾತನಾಡಿ, ಗೌರಿಬಿದನೂರು ತಾಲೂಕಿನ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಜಿ.ಕೆ. ವನ್ನಯ್ಯ ಅವರು ನಮಗೆ ಈ ಹಿಂದೆ ಪ್ರಜಾ ಸಂಘರ್ಷ ಸಮಿತಿ ಮತ್ತು ರೈತ ಸಂಘ ಜಂಟಿಯಾಗಿ ಹೋರಾಟ ನಡೆದ ಸಂದರ್ಭದಲ್ಲಿ ಜನವರಿ 30ನೇ ತಾರೀಕು ಹೋರಾಟ ಮಾಡಿದ್ವಿ. ಅವತ್ತು ನಮಗೆ ಇಲ್ಲಿನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಜಿ.ಕೆ. ವನ್ನಯ್ಯ ಅವರು ಒಂದು ಪತ್ರ ಮುಖೇನ ನಾವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ ಅಂತೇಳ್ಬಿಟ್ಟು ಬರ್ಕೊಟ್ಟಂಥ ಪುಣ್ಯಾತ್ಮರು ಇವರು. ಆದರೆ ಈವರೆಗೂ ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸದೆ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಜೀಪಲ್ಲಿ ಓಡಾಡಿಕೊಂಡು ಆ ಪಂಚಾಯಿತಿ ಈ ಪಂಚಾಯಿತಿಯಲ್ಲಿ ಆ ಕೆಲಸ ಈ ಕೆಲಸ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ರೈತರನ್ನ ದಿನಾಗಲೂ ಕಚೇರಿ ಸುತ್ತ ಅಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರೊಂದು ಇವತ್ತು ನಾವು ಒಂದು ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮಗೆ CEO ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ತೀರ್ಮಾನ ಮಾಡೋವರೆಗೂ ನಾವು ಯಾವುದೇ ವಿಚಾರಕ್ಕೂ ಇಲ್ಲಿ ಎದ್ದೊಳಲ್ಲ. ಪ್ರಮುಖವಾಗಿ ಗುಟ್ಟೇನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಅನುದಾನದಲ್ಲಿ ಕಟ್ಟಿರ್ತಕ್ಕಂಥ ತೊಟ್ಟಿಗಳನ್ನ ಹೊಡೆದಾಕಿದ್ದಾರೆ. ಅಲ್ಲಿರ್ತಕ್ಕಂಥ PDOಗಳು ಏನು ಮಾಡ್ತಾ ಇದ್ದಾರೆ, ಈ ವಿಚಾರವಾಗಿ ಕೇಳಿದ್ರೆ ನಾವು ಎಲ್ಲ ಲೆಟ್ರ್ ಹಾಕಿದ್ದೀವಿ ಅಂತ ಹೇಳ್ತಾರೆ. ಇಲ್ಲೊಬ್ಬ ಮ್ಯಾನೇಜರ್ ಒಬ್ರು ಇದ್ದಾರೆ, ಅವ್ರನ್ನ ಕೇಳಿದ್ರೆ ಅವರೊಂದು ಪತ್ರ ಕೊಡ್ತಾರೆ. ನಮಗೆ ಯಾವುದೇ ಅರ್ಜಿ ಬಂದರೆ ಇಷ್ಟಿಂತೆ ದಿನದಲ್ಲಿ ತೀರ್ಮಾನ ಮಾಡಬೇಕು ಅಂತ ಎಲ್ಲೂ ಕಾನೂನಿಲ್ಲ ಅಂತೇಳಿ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೆಂಗಿದ್ದಾರೆ ಅಂದರೆ ಅವ್ರಿಗೆ ಕಾನೂನು ಕಟ್ಟಲೆ ಏನೂ ಗೊತ್ತಿಲ್ಲ. ಅದೇ ರೀತಿ ಕುರುಡಿ ಗ್ರಾಮ ಪಂಚಾಯತಿ ಕದರ್ನಹಳ್ಳಿಯಲ್ಲಿ ಒಂದು ಲೇಔಟ್ ಆಗಿದೆ. ಆ ಲೇಔಟ್ ಬರೀ ಗಬ್ಬೆದಿದೆ. ಅಂಥ ಲೇಔಟ್ಗೆ ಇವರೆಲ್ಲ ಏನು ಇಲ್ಲಿ ಎಲ್ಲ ಖಾತೆಗಳನ್ನ ಕೊಟ್ಟಿದ್ದಾರೆ. ಆದರೆ ನಿಜವಾಗೂ ಬರ್ತಕ್ಕಂಥ ರೈತರನ್ನ 100 ದಿನ ಇಲ್ಲಿಗೆ ಅಲಸ್ತಾರೆ, ಖಾತೆಗಳನ್ನ ಈ ಸ್ವತ್ತುಗಳನ್ನ ಕೊಡದೇ ಇರ್ತಾರೆ. ಅದೇ ರೀತಿ ಚಿಕ್ಕೂರ್ಗೋಡು ಗ್ರಾಮ ಪಂಚಾಯತಿನಲ್ಲಿ 60-70 ಎಕರೆ ಸ್ಯಾನ್ ಸಿಟಿ ಅವರು ಲೇಔಟ್ಗಳು ಮಾಡಿದ್ದಾರೆ. ಆ ಲೇಔಟಲ್ಲಿ ಯಾವುದೇ ಕಾಮಗಾರಿ ಆಗಿಲ್ಲ. ಅಂಥ ಲೇಔಟ್ಗೆ ಇಲ್ಲಿರ್ತಕ್ಕಂಥ ಪುಣ್ಯಾತ್ಮರು ಈ ಅಧಿಕಾರಿಗಳು ಅದು ಯಾವ ಆಧಾರದಲ್ಲಿ ಕೊಡ್ತಾರೋ, ರೈತ ಬಂದು ಕೇಳಿದ್ರೆ ಅದು ಖಾತೆ ಆಗಬೇಕು, ಪಾಣಿ ಆಗಬೇಕು, ಅದು ಈ CEO ಹೋಗಬೇಕು, ಮತ್ತು ನಮ್ಮ ತಾಲೂಕು ಕಚೇರಿಗೆ ಹೋಗ್ಬೇಕು ಅಂತ ಬರೀ ಸಬೂಬುಗಳು ಹೇಳ್ಕೊಂಡು ಇವ್ರು ದುಡ್ಡು ಕೊಟ್ಟರೆ ಈ ತಾಲೂಕನ್ನ ಬೇಕಾದ್ರೆ ಮಾರಾಕ್ತಾರೆ. ಅಂಥ ಉತ್ತಮವಾದಂಥ ಅಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು. ಯಾಕೆ ನಿದರ್ಶನ ಅಂದರೆ ಚಿಕ್ಕೂರ್ಗೋಡು ಮತ್ತು ಕದರ್ನಹಳ್ಳಿಯಲ್ಲಿರ್ತಕ್ಕಂಥ ಲೇಔಟ್ಗಳೇ ಅದಕ್ಕೆ ನಿದರ್ಶನ. ಅದೇ ರೀತಿ ನಮ್ಮ ನಾಮಗೊಂಡ್ಲು ಪಂಚಾಯತಿನಲ್ಲಿ ಒಬ್ಬ ನಿರ್ಗತಿಕ, ಅವ್ರಿಗೆ ಯಾವುದು ಜಮೀನು ಇಲ್ಲ, ಮನೇನೂ ಇಲ್ಲ. ಅಂಥ ವ್ಯಕ್ತಿ ಸರ್ಕಾರದಿಂದ ಜಾಗ ಕೊಟ್ಟಿದ್ದಾರೆ. ಆ ಜಾಗನ ಇವ್ರ ಹೆಸ್ರಿಗೆ ಬಿಟ್ಟು ಬೇರೆ ಹೆಸ್ರಿಗೆ ಖಾತೆ ಮಾಡ್ತಾರೆ ಈ ಪುಣ್ಯಾತ್ಮರು. ಅದೇ ರೀತಿ ಚುನಾವಣಾ ಸಂದರ್ಭದಲ್ಲಿ ಆ ಗುಟ್ಟೇನಹಳ್ಳಿ ಗ್ರಾಮದಲ್ಲಿ ಸಾಕರೆ ಅಂಕ ಅಂತ ಒಂದು ಹಳ್ಳ ಇದೆ, ಸಾಕರೆ ಹಳ್ಳ ಅಂತ ಹೇಳ್ಬಿಟ್ಟು ಆ ಹಳ್ಳಕ್ಕೆ ಒಂದು ಮೋರಿಯನ್ನು ಕಟ್ಕೊಡ್ತೀವಿ ಅಂತೇಳಿ ಆ ಸಂದರ್ಭದಲ್ಲಿ ಮತವನ್ನು ಪಡೆದಂಥ, ಮತ ಹಾಕದೇ ಇರ್ತಕ್ಕಂಥ ರೈತರ ಹತ್ರ ಮತ ಹಾಕ್ಸಿದಂಥ ಈ ಅಧಿಕಾರಿಗಳು ಇವತ್ತು ಅದನ್ನು ಮರ್ತೋಗಿದ್ದಾರೆ. ಕೇಳಿದ್ರೆ ಅಲ್ಲಿನ ರೈತರಿಗೆ ಅದು ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂತ ಹೇಳ್ತಾರೆ. ಎಲ್ಲೂ ಗಲಾಟೆ ಮಾಡಲ್ಲ. ಮತ್ತು ಕುರುಬರಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ನಾನು ಓಡಾಡಿ ಗ್ರಾಮ ಪಂಚಾಯತಿಯವ್ರಿಗೆ ಜಾಗ ಕೊಡಿಸ್ರು, ಇದುವರೆಗೂ ಆ ಜಾಗನ ಹ್ಯಾಂಡ್ ಓವರ್ ತಗೊಳ್ತಕ್ಕಂಥ ಗೋಜು ಕೂಡ ಹೋಗಿಲ್ಲ ಇವರು. ಅದೇ ರೀತಿ ಹೊಸಕೋಟೆನಲ್ಲಿ ಸೊನಗಾನಹಳ್ಳಿ ಗ್ರಾಮ ಪಂಚಾಯತಿ ಹೊಸಕೋಟೆನಲ್ಲಿ ಒಂದು ಏನು ಊರಿಗೆ ಕೋಟೆ ಮತ್ತು ಅದಕ್ಕೆ ಕೋಟೆ ಪಕ್ಕದಲ್ಲಿ ಓಡಾಡ್ತಕ್ಕಂಥ ದಾರಿ ಇದ್ದರೆ ಆ ದಾರಿ ಅಕ್ವೈರ್ ಆಗಿದೆ. ಕಟ್ರಿ ಅಂತ ಹೇಳಿದ್ರೆ ಅದನ್ನು ತೆರವುಗೊಳಿಸ್ರಿ ಅಂತ ಹೇಳಿದ್ರೆ 4 ವರ್ಷದಿಂದ ತೆರವುಗೊಳಿಸ್ದೇ ನಿದ್ದೆ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ನಿದ್ದೆನೇ ಮಾಡ್ತಾ ಇದ್ದಾರಾ ಇಲ್ಲ ಇನ್ನೇನಾದರೂ ಮಾಡ್ತಾ ಇದ್ದಾರಾ. ಅದೇ ರೀತಿ ಆ ಸ್ಮಶಾನಗಳು, ಸೊರಗಾನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಸ್ಮಶಾನಗಳು ಮತ್ತು ಏನು ಕೆರೆಗಳನ್ನ ಅಳತೆ ಮಾಡಿಸ್ಕೊಡ್ರಿ ಅಂತ ಹೇಳಿದ್ರೆ ಮಾಡಿಸ್ಕೊಡಲ್ಲ. ಮತ್ತು ಇಲ್ಲಿ ರೆಡ್ಡಪ್ಪ ಅಂತ BO ಇದ್ರು. ಆ ಸಂದರ್ಭದಲ್ಲಿ ನಾವು ದೀಪಹಳ್ಳಿಯ ಗ್ರಾಮ ಪಂಚಾಯತಿನಲ್ಲಿ ಒಂದು ಅಕ್ರಮವಾಗಿಟ್ಟಿರ್ತಕ್ಕಂಥ ಪೆಟ್ಟಿಗೆಯನ್ನು ಎತ್ಸಾಕಿ ಅದನ್ನು ಸರ್ಕಾರಕ್ಕೆ ಇರಬೇಕು ಜಾಗ ಅಂತೇಳಿ ಉಳಿಸಿದ್ವಿ. ಅಂಥ ಜಾಗಕ್ಕೆ ಇವರು ಸಮರ್ಪಕವಾದ ಮಾಹಿತಿಯನ್ನು ಕೋರ್ಟ್ಗೆ ಕೊಡ್ದೇನೆ ಆಟ ಆಡಿಕೊಂಡು ಸುಮ್ಮನೆ ಇದ್ಕೊಂಡು ಸುಮ್ಮನೆ ರೈತರು ಕಟ್ತಕ್ಕಂಥ ಟ್ಯಾಕ್ಸಲ್ಲಿ ಸಂಬಳ ತಗೊಂಡು ಇವರು ಆಫೀಸ್ಗಳಲ್ಲಿ ಕೂತ್ಕೊಂಡು ನಮ್ಮ ದುಡ್ಡಲ್ಲಿ ಜೀಪ್ಗಳಲ್ಲಿ ಹೊಡ್ಕೊಂಡು ಮಜಾ ಮಾಡ್ಕೊಂಡಿದ್ದಾರೆ ಬಿಟ್ಟರೆ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ. ಅದೇ ರೀತಿ ಇಲ್ಲಿ ನೀವೆಲ್ಲ ಗಮನಿಸಿರಬೇಕು, ಇಲ್ಲಿ 5 ಕಚೇರಿಗಳಿದೆ. ಈ ಒಂದು ಪಂಚಾಯಿತಿ ಆವರಣದ 5 ಕಚೇರಿಗಳಿದೆ. ಒಂದಲ್ಲ ಎರಡಲ್ಲ. ತಾಲೂಕ್ ಪಂಚಾಯಿತಿ ಇದೆ, ಕೃಷಿ ಇಲಾಖೆ ಇದೆ, ತೋಟಗಾರಿಕೆ ಇದೆ, ಮತ್ತು ಅಂಗವಿಕಲರ ಕಚೇರಿ ಇದೆ, ನರೇಗಾ ಕಚೇರಿ ಇದೆ, ಮತ್ತು ಏನು ಎಲ್ಲ ಸ್ಕೂಲ್ ಮಕ್ಕಳಿಗೆ ಏನು ಮಧ್ಯಾಹ್ನದ ಆಹಾರ ಕೊಡ್ತಕ್ಕಂಥ AD ಆಫೀಸ್ ಇಲ್ಲೇ ಇದೆ. ಇಷ್ಟು ಕಚೇರಿಗಳಿರ್ತಕ್ಕಂಥ ಕಚೇರಿಗೆ ಒಂದು ಬೀಗ ಹಾಕಿದ್ದಾರೆ, ಕಾಂಪೌಂಡಿಗೆ ಬೀಗ ಹಾಕಿದ್ದಾರೆ. ಯಾರು ಇವ್ರು ಕೊಟ್ಟೋರು ಪವರ್? ಯಾರು ಕೊಟ್ಟರು ಇವ್ರಿಗೆ?
ಮತ್ತು ಸ್ವಚ್ಛತೆಗೆ ನಮ್ಮದೊಂದು ಹೆಜ್ಜೆ ಮುಂದೆ ಅಂತ ಹೇಳ್ತಾರೆ. ಇವ್ರ ಕಚೇರಿನಲ್ಲೇ ಸ್ವಚ್ಛತೆ ಇಲ್ಲ. ಮತ್ತು ಇಲ್ಲಿ ಬರ್ತಕ್ಕಂಥ ರೈತರು ಶೌಚಕ್ಕೆ ಎಲ್ಲಿಗೆ ಹೋಗ್ಬೇಕು? ಶೌಚಾಲಯಗಳು ಕಟ್ಸಿದಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಆ ಶೌಚಾಲಯಗಳಿಗೆ ಬೀಗ ಹಾಕೊಂಡು ಕೂತಿದ್ದಾರೆ. ಇಲ್ಲೇನೆ ನೋಡಿ ಹಿಂದೆಗಡೆ ಇದಿದೆ, ಕ್ವಾರ್ಟರ್ಸ್ಗಳಿದೆ. ಆ ಕ್ವಾರ್ಟರ್ಸ್ಗಳು ಬಿಟ್ಟು ಈ ಕ್ವಾರ್ಟರ್ಸ್ಗಳಲ್ಲಿ ಯಾರು ಇರಲ್ಲ. ಅಂದರೆ ಸರ್ಕಾರಿ ಹಣವನ್ನು ಪೋಲ್ ಮಾಡಲಿಕ್ಕೇ ನಾವು ಸರ್ಕಾರಿ ಅಧಿಕಾರಿಗಳಿದ್ದೀವಿ ಅಂತ. ಇವ್ರಿಗೆ ಇನ್ನೂ ಒಂದು ಏನಾಗಿದೆ ಅಂದರೆ, ಇಲ್ಲಿ ತಾಲ್ಲೂಕು ಪಂಚಾಯತಿನಲ್ಲಿ ತಾಲ್ಲೂಕು ಆಡಳಿತ ಇಲ್ಲ, ಚುನಾಯಿತ ಪ್ರತಿನಿಧಿಗಳಿಲ್ಲ. ಇದು ಇವ್ರು ಆಡಿದ್ದೇ ಆಟ. ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು ಉತ್ತಮವಾದವರಿದ್ದಾರೆ, ಅವ್ರಿಗೇನು ಅರ್ಥ ಆಗಲ್ಲ. ರಾಜಕೀಯ ಮತ್ತು ಈ ಅಧಿಕಾರಿಗಳು ಮಾಡ್ತಕ್ಕಂಥ ಮೋಸ, ಈ ಸುಳ್ಳು ಏನೂ ಅರ್ಥ ಆಗಲ್ಲ. ಇವ್ರೇನು ಮಾಡ್ತಾ ಇದ್ದಾರೆ, ಅದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಇಲ್ಲಿ ಯಾವುದೇ ಕೆಲಸ ಮಾಡಿದ್ರೆ ರೈತರನ್ನ ದಿನಾಗಲೂ ಕಚೇರಿಗಳ ಸುತ್ತ ಓಡಾಡಿಸ್ತಕ್ಕಂಥದ್ದೇ ಇವ್ರದ್ದೊಂದು ಪ್ರಮುಖವಾದಂಥ ಕೆಲಸ ಆಗಿದೆ. ಇಷ್ಟು ರೈತರ ಕೆಲಸಗಳಿದ್ರು ಯಾವುದೋ ಮಾಡಿಕೊಡ್ದೇನೆ ಬೆಳಗ್ಗೆ ಹೇಳ್ತಾರೆ ಅಲ್ಲಿ ಮಾಡಬಾರ್ದು ಸ್ಟ್ರೈಕು, ನೀವು ಇಲ್ಲಿ ಮಾಡಬಾರ್ದು ಅಂತೇಳಿ. ಇವ್ರು ಕೊಡಬೇಕು ಒಂದು ಲೆಟ್ರು, ನಮಗೆ ಒಂದು ಜಾಗ ಗುರುತಿಸ್ಕೊಟ್ಬಿಡ್ಲಿ, ಅಲ್ಲೇ ಸ್ಟ್ರೈಕ್ ಮಾಡ್ಕೊಳ್ತೀವಿ. ಇಲ್ಲಾಂದರೆ ಇವರು ನಿಜವಾಗ್ಲೂ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಕಚೇರಿ ಕೈಪಿಡಿ ಅಂತಿದೆ, ಅದರಂತೆ ಇವರು ಕೆಲಸ ಮಾಡಿದ್ದೇ ಆದರೆ ನಾವು ಬಂದು ಸ್ಟ್ರೈಕ್ ಕೂತ್ಕೊಳ್ಳೋ ಅಂಥ ಅವಶ್ಯಕತೆ ಏನೈತೆ? ಆ ಕಚೇರಿ ಕೈಪಿಡಿ ಬಗ್ಗೆ ಇಲ್ಲಿರ್ತಕ್ಕಂಥ ಯಾವ ಅಧಿಕಾರಿಗೂ ಗೊತ್ತಿಲ್ಲ. ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ಇವ್ರು ಕೆಲಸ ಮಾಡೋಕ್ಕೆ, ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ನಮ್ಮ ಶಾಸಕರು ಯಾವ ರೀತಿ ಕೆಲಸ ಮಾಡಿಸ್ತಾರೆ ನನಗೆ ಅರ್ಥ ಆಗ್ತಾಯಿಲ್ಲ. ಈ ವಿಚಾರದ ಬಗ್ಗೆ ಶಾಸಕರೂ ಗಮನ ಹರಿಸ್ಬೇಕು. ಮತ್ತು CEO ಬಂದು ನಮ್ಮ ಸಮಸ್ಯೆಗಳನ್ನ ತೀರ್ಮಾನ ಮಾಡೋರು ನಾವೆದ್ದೊಳಲ್ಲ. ಯಾಕೆ ಅಂದರೆ 4 ವರ್ಷದಿಂದ ಇವರೇ ಬರ್ಕೊಟ್ಟಿರೋದು. ಇಷ್ಟು ದಿನಕ್ಕೆ 28 ದಿನಕ್ಕೆ ಮಾಡ್ತೀವಿ, 10 ದಿನಕ್ಕೆ ಮಾಡ್ತೀವಿ, 15 ದಿನಕ್ಕೆ ಮಾಡ್ತೀವಿ ಅಂದರೆ ಇವರು ಬರ್ಕೊಟ್ರೆ ಬರವಣಿಗೆ ಕೂಡ ಇವ್ರಿಗೆ ಲೆಕ್ಕ ಇಲ್ಲ. ಇವ್ರ ಸೈನ್ಗೆ ಇವ್ರಿಗೆ ಬೆಲೆನೇ ಇಲ್ಲ, ಅವ್ರ ಸೈನ್ಗೆ ಅವ್ರಿಗೆ ಬೆಲೆ ಇಲ್ಲ. ನಾನು ಹೇಳಿರ್ತಕ್ಕಂಥ ಮಾತಲ್ಲ, ಬರೀ ಬರವಣಿಗೆಯಲ್ಲಿ ಬರ್ಕೊಟ್ಟಿದ್ದಾರೆ. ಈ ಒಂದು ಇವರ ಅವ್ಯವಹಾರ ಮತ್ತು ಇವ್ರ ದಬ್ಬಾಳಿಕೆ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಅನಿರ್ದಿಷ್ಟಾವಧಿ ಹೋರಾಟ. ನಾವು ಇವತ್ತು ನೋಡ್ತೀವಿ, ಬಂದಿಲ್ಲ ಅಂದರೆ ನಾಳೆಯಿಂದ ಯಾವ ಸ್ಟೆಪ್ ತೊಗೊಳ್ತೀವಿ ನಮಗೆ ಗೊತ್ತಿಲ್ಲ. ಇವ್ರಿಗೆ ಇನ್ನೂ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವಿ. ಎಲ್ಲ ಈ ಪೂಜಾರಿಗಳಿಗೆ ತಟ್ಟೆಯಲ್ಲೆಲ್ಲ ಕೊಡ್ತಾರಲ್ವ ಬಾಗಿನ, ತೆಂಗಿನಕಾಯಿ, ಅರಿಶಿನ, ಕುಂಕುಮ, ಸಾಮ್ರಾಣಿ ಕಡ್ಡಿ ಎಲ್ಲ ತಂದು ಕೊಡ್ತೀವಿ. ಯಾಕೆ ಅಂದರೆ ವರ್ಷಾನುಗಟ್ಟಲೆ ಇವ್ರು ಫೈಲ್ಗಳು ಇಟ್ಕೊಂಡಿದ್ದಾರಲ್ಲ, ಅದಕ್ಕೆ ಪೂಜೆ ಮಾಡಲಿದ್ದೀವಿ. ನಾವೇ ತಂದು ಕೊಡ್ತೀವಿ ಪ್ರತಿದಿನ. ನಾವು ರೈತರಾದರೂ ಪರವಾಗಿಲ್ಲ, ನಾವು ಕೂಲಿ ಮಾಡಾದರೂ ಪರವಾಗಿಲ್ಲ, ತಂದು ಕೊಡ್ತೀವಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ. ಇವ್ರ ಅಧಿಕಾರಿಗಳು ಪೂಜೆ ಮಾಡಲಿ, ದಿನಾಗ್ಲೂ ತೆಂಗಿನಕಾಯಿ, ಸಾಮ್ರಾಣಿ ಕಡ್ಡಿ ಹಚ್ಚಿ. ಯಾಕೆ ಅಂದರೆ ಕೆಲಸ ಮಾಡೋಕ್ಕಂತ ಇವ್ರಿಗೆ ಇದಿಲ್ಲ, ಏನು ಕೆಲಸ ಮಾಡ್ತಕ್ಕಂಥ ಚಾಕಚಕ್ಯತೆನಿಲ್ಲ, ಕೆಲಸ ಮಾಡಬೇಕಂತ ಅವಶ್ಯಕತೆನೂ ಇಲ್ಲ ಇವ್ರಿಗೆ. ಬರೀ ಸುಮ್ಮನೆ ಕೂತ್ಕೊಂಡು ಕ್ಯಾಲೆಂಡರ್ ನೋಡ್ಕೊಂಡು ದುಡ್ಡು ತಗೊಂಡು ಹೋಗ್ತಕ್ಕಂಥ ಜನ ಇವರೆಲ್ಲನೂ. ರಜಾಗಳು ಹಾಕ್ಕೊಂಡು ಕ್ಯಾಲೆಂಡರ್ ತಗೊಂಡು ದುಡ್ಡು ತಗೊಂಡು ಹೋಗ್ತಕ್ಕಂಥ ಜನ. ಈ ಎಲ್ಲ ಅನ್ಯಾಯದ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಇವತ್ತಿಗೆ ಮುಗಿಯಲ್ಲ. CEO ಬರಬೇಕು, ಅಲ್ಲಿವರೆಗೂ ನಾವು ಎದ್ದೊಳಲ್ಲ. ನಾಳೆಯಿಂದ ಯಾವ ಸ್ಟೆಪ್ ತಗೊಳ್ತೀವೋ ನಮ್ಗೆ ಗೊತ್ತಿಲ್ಲ.